ಏನು ಮಾಡ್ತಿದ್ಯಮ್ಮ? ಚಿಕನ್ ಸಾಂಬಾರು. ಸಾಂಬಾರ ಫ್ರೈನಾ? ಫ್ರೈ. ಫಸ್ಟಿಗೆ ಏನು ಮಾಡ್ತಿದ್ದೀರಾ? ಎಣ್ಣೆ ಹಾಕೊತಿದ್ದೀರಾ, ಮತ್ತೆ ಮತ್ತೇನು ಹಾಕ್ಬೇಕಮ್ಮ ಅದಕ್ಕೆ? ಹಸಿಮೆಣಸಿನ್ಕಾಯಿ. ಓಕೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹಸಿಮೆಣಸಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ನೆಕ್ಸ್ಟು ಮತ್ತೇನು ಹಾಕ್ಬೇಕಮ್ಮ ಅದಕ್ಕೆ? ಫ್ರೈ ಆದಮೇಲೆ ಮಟನ್ನು ಪೀಸ್ ಹಾಕ್ಬೇಕು ಇದ್ರೊಳಗೆ. ಓಕೆ. ಚಿಕನ್ ಪೀಸ್ನ ಸ್ಲೈಸಾಗಿ ರೌಂಡಾಗಿ ನಮ್ಮಮ್ಮ ಒಂದು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ಆ ಪೀಸಸ್ನೆಲ್ಲ ಹಾಕೋಬೇಕು. ಅದನ್ನು ಕೂಡ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಒಲೆ ಮೇಲೆ ಮಾಡ್ತಾ ಇದೀವಿ ಅಂತ ಹೇಳಿ ನೋಡಿ. ಗ್ಯಾಸ್ ಎಲ್ಲ ಕಟ್ಟಿಗೆ ಒಲೆ ನಮ್ಮಮ್ಮ ಮಾಡ್ತಿರೋದು. ನಾನು ಏನಂತ ಕನ್ಫ್ಯೂಸ್ ಆಗಬೇಡ್ರಿ, ನಾನು ಅರುಣ್ ಅಂತ ಮಾಡ್ತಿದ್ರಲ್ಲ ಅವ್ರ ತಂಗಿ ಮಾತಾಡ್ತಿರೋದು. ಓಕೆ, ಚಿಕನ್ ರೆಡಿ ಆಗಿದೆ. ಮತ್ತೆ ಅದಕ್ಕೆ ಏನು ಹಾಕ್ತಿದ್ದೀರಮ್ಮ? ಆಮೇಲೆ ಸ್ವಲ್ಪ ಉಪ್ಪು. ಓಕೆ, ಉಪ್ಪು ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು. ಓಕೆ, ರುಚಿ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಉಪ್ಪೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಎಲ್ಲ ಬಾಡಿಸ್ಕೋಬೇಕು. ಅದಾದಮೇಲೆ ಮತ್ತೆ ಪುದೀನ ಸೊಪ್ಪು ಹಾಕಬೇಕು. ಓಕೆ, ನೆಕ್ಸ್ಟು ಪುದೀನ ಸೊಪ್ಪು ಹಾಕೋಬೇಕು. ಪುದೀನ ಸೊಪ್ಪು, ಉಪ್ಪು, ಮೆಣಸಿಕಾಯಿ ಎಲ್ಲ ನೀಟಾಗಿ ಚಿಕನ್ ಜೊತೆ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕಮ್ಮ? ನೆಕ್ಸ್ಟು ಪೇಸ್ಟ್ ಹಾಕ್ಬೇಕು ಎಲ್ಲ. ನಮ್ಮಮ್ಮ ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದಾರೆ. ಕೊಬ್ಬರಿ ಇವಾಗ ಹೇಳ. ನಮ್ಮಮ್ಮ ಆಲ್ರೆಡಿ ಮಸಾಲೆ ರೆಡಿ ಮಾಡ್ಕೊಂಡತಿ. ಏನೇನು ಹಾಕಿ ಅಮ್ಮ ಮಸಾಲೆಗೆ? ಎಲ್ಲ ಮನೆ ಮಸಾಲೆ, ಸೊಂಟೆ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಇದು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಆಲ್ರೆಡಿ ಮನೇಲೆ ಎಲ್ಲ ತಯಾರು ಮಾಡ್ಕೊಂಡಿದೆ. ಯಾವುದು ಅಂಗಡಿಯಿಂದಾಗಲಿ ಅಥವಾ ಗ್ರಾಸರಿ ಇದರಿಂದಾಗಲಿ ಏನೂ ತಂದಿಲ್ಲ. ಎಲ್ಲ ಮನೆಯಲ್ಲೇ ಮಸಾಲೆ ರೆಡಿ ಮಾಡಿಕೊಂಡು ಹಾಕಿದೆ. ನೀವು ಆಲ್ಮೋಸ್ಟ್ ಮನೇಲೇ ತಯಾರು ಮಾಡಿ ಹಾಕೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಬ್ಯಾಡ್ ಫ್ಯಾಟ್ ಏನು ಗ್ರೋತ್ ಆಗಲ್ಲ ನಿಮ್ಮ ಬಾಡಿ ಒಳಗಡೆ. ನೆಕ್ಸ್ಟು ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ. ನಮ್ಮಮ್ಮ ಮನೆಯಲ್ಲೇ ಮಾಡಿರೋದಂಥ ಅಚ್ಚ ಖಾರದ ಪುಡಿ, ಹಾಗೆ ಮಸಾಲೆ. ನಮ್ಮ ಮನೇಲಿ ಏನು ಹೊರಗಡೆಯಿಂದ ತರಲ್ಲ, ಎಲ್ಲ ನಮ್ಮಮ್ಮನೇ ಮನೆಯಲ್ಲೇ ಮಾಡುತ್ತೆ. ಎಲ್ಲ ಮನೆಯಲ್ಲೇ ತಯಾರು ಮಾಡುತ್ತೆ ನಮ್ಮಮ್ಮ, ಅದನ್ನೇ ಹಾಕ್ತಿದ್ದಾರೆ. ಆಫ್ ಮಾಡಿ ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಸೊ ಗೈಸ್, ಬನ್ನಿ ಫೈನಲ್ ಟಚ್ ನೋಡೋಣ. ಒಂದು 5ರಿಂದ 10 ನಿಮಿಷ ಎಲ್ಲ ಚೆನ್ನಾಗಿ ಬೆಂದಮೇಲೆ ಈ ಥರ ಔಟ್ಪುಟ್ ಬರುತ್ತೆ. ಅಮ್ಮ ಆಯ್ತಾ? ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಾ ಇದಕ್ಕೆ? ಒಂದು ಸ್ವಲ್ಪ ಹುಳಿ ಸೇರಿಸ್ಬೇಕು. ಬೇಕಷ್ಟು ಹುಳಿ. ಫೈನಲ್ ಟಚ್ ಬಂದುಬಿಟ್ಟು ನಿಂಬೆಹಣ್ಣು ಹಾಕೋದು. ನೋಡಿರಿ ಎಷ್ಟು ರುಚಿ ತಕ್ಕಷ್ಟು ಹಾಕ್ತಿದ್ದಾರೆ ನಮ್ಮಮ್ಮ. ನೀವು ಅಷ್ಟೇ ಬೇಕಂದರೆ ಆ್ಯಡ್ ಮಾಡ್ಕೊಳ್ರಿ, ಇಲ್ಲಾಂದರೆ ಬೇಡ, ಪರವಾಗಿಲ್ಲ. ಬಟ್ ನಿಂಬೆಹಣ್ಣು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹುಳಿನ ಇಷ್ಟಪಡೋರು ಹಾಕ್ಕೋಬೋದು. ನಿಂಬೆಹಣ್ಣು ಸೇರಿಸ್ಬಿಟ್ಟು ಫೈನಲಾಗಿ ಎಲ್ಲ ಮಿಕ್ಸ್ ಮಾಡೋದು. ನೋಡಿ, ಔಟ್ಪುಟ್ ಈ ಥರ ಬರುತ್ತೆ. ಫೈನಲಾಗಿ ಔಟ್ಪುಟ್ ಈ ಥರ ಬರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ತುಂಬ ಡಿಲಿಷಿಯಸ್ ಅನಿಸುತ್ತೆ. ಟೇಸ್ಟ್ ನೋಡ್ಬೇಕು ಹೆಂಗಾಗಿದೆ ಅಂತ. ನಾನಂತೂ ತುಂಬ ವೇಟ್ ಮಾಡ್ತಿದ್ದೀನಿ. ಅಪ್ಪ, ಅಮ್ಮ ಚಿಕನ್ ಫ್ರೈ ಮಾಡೈತಿ, ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಾ. ಬಾರಪ್ಪ. ನಾನೇ ಸರ್ವ್ ಮಾಡ್ತೀನಿ. ನೋಡಿ, ಇಲ್ಲಿ ಎಲ್ಲ ಮಾಡಿ ತಮ್ಮ ಔಟ್ಪುಟ್ ಈ ಥರ ಬಂದಿದೆ. ಟೇಸ್ಟ್ ನೋಡಿ ಹೆಂಗಿದೆ ಅಂತ ನಂಗೆ ಹೇಳ್ಬೇಕಾಯ್ತಾ? ಓಕೆ, ಸರ್ವ್ ಮಾಡ್ತಿದ್ದೀನಿ ನಮ್ಮ ಪಪ್ಪಂಗೆ.
ಜಸ್ಟ್ ಇದ್ರ ಜೊತೆಗೆ ಏನು ಕೊಡ್ತಿಲ್ಲ, ಜಸ್ಟ್ ಚಿಕನ್ ಫ್ರೈ ಅಷ್ಟೇ ಕೊಡ್ತಿರೋದು. ರೈಸ್ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ವೈಸ್ ರುಚಿ ಹೇಗಿರುತ್ತೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಜಸ್ಟ್ ಚಿಕನ್ ಅಷ್ಟೇ ಕೊಡ್ತಿದ್ದೀನಿ ಫ್ರೆಂಡ್ಸ್. ತಗೋಪ್ಪ, ಹೇಗಿದೆ ಟೇಸ್ಟು ಅಂತ ನೋಡಿಬಿಟ್ಟು ಹೇಳು. ಸುಡ್ತಾಯ್ತಮ್ಮ. ಬಿಸಿ ಬಿಸಿ ಹಾಗೇ ಇದೆ ಫ್ರೆಂಡ್ಸ್. ಟೇಸ್ಟ್ ನೋಡ್ತಿದ್ದಾರೆ ನಮ್ಮ ಪಪ್ಪ. ಹೇಗಿದೆ? ಸೂಪರ್ ಆಯ್ತಮ್ಮ. ನಾನು ಈ ಥರ ಊಟ ಎಲ್ಲಿ ಉಂಡನಂದ್ರೆ ರೇಷ್ಮೆ ಗೂಡ ಹಾಕೊಂಡೋದಾಗ ರಾಮನಗರದಲ್ಲಿ ಊಟ ಮಾಡಿದ್ದೀನಿ ನೋಡಿ ಈ ಥರ. ನೋಡಿ ಫ್ರೆಂಡ್ಸ್, ಎಲ್ಲ ಮನೆ ಐಟಮ್ಸೇ, ಸೂಪರ್ ಐತಿ ಎಲ್ಲ. ಯಾವುದೋ ಅಂಗಡಿಯಿಂದ ತಂದಾಕಿಲ್ಲ ಅಥವಾ ಗ್ರಾಸರಿಯಿಂದನೂ ತಂದಾಕಿಲ್ಲ. ಎಲ್ಲ ಮನೆ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಮಾಡಿರೋಂಥ ಚಿಕನ್ ಫ್ರೈ ಹೇಗಿದೆ. ನಮ್ಮ ಪಪ್ಪಂಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಅಂತೆ. ಒಳ್ಳೆ ಸೂಪರ್. ಥ್ಯಾಂಕ್ ಯು ಪಪ್ಪ. ನಾನು ಮಾಡಿಲ್ಲ, ಅಮ್ಮ ಮಾಡಿರೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಚಿಕನ್ ಫ್ರೈ ಹೇಗಿತ್ತು ಅಂತ. ನಮ್ಮ ಪಪ್ಪಂಗಂತೂ ತುಂಬಾ ಇಷ್ಟ ಆಯಿತು. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಎಂಜಾಯ್ ಮಾಡಿ. ಈ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮಗಿರಲಿ. ಈ ಥರ ಡಿಲಿಷಿಯಸ್ ಆಗಿರೋಂಥ ವಿಧ ವಿಧವಾದ ಥರದ ಅಡುಗೆನ ನಮ್ಮಣ್ಣ ಮಾಡಿಬಿಡ್ತಾ ಇರ್ತಾನೆ. ಎಂಜಾಯ್. ನಿಮ್ಮ ಮನೇಲೂ ಟ್ರೈ ಮಾಡಿ, ಹ್ಯಾವ್ ಇಟ್ ಮಾಡಿ. ಬಾಯ್.